ಇನ್ನು ಬೆಳಗಾವಿಯಲ್ಲಿ ತೀವ್ರತರವಾಗಿ ಮಳೆಯಾಗ್ತಾ ಇರೋದಕ್ಕೆ 10 ತಾಲೂಕಿನ ಶಾಲೆಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ 10 ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಘಟ್ಟ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಇನ್ನು ನಿರಂತರವಾಗಿ ಆಗ್ತಿರುವಂತಹ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ 10 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರಜೆ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ, ಖಾನಾಪುರ, ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ, ಚಿಕ್ಕೋಡಿ, ಹುಕ್ಕೇರಿ ಸೇರಿ 10 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಬೆಳಗಾವಿ, ಖಾನಾಪುರ, ಕಿತ್ತೂರು, ಬೈಲಹೊಂಗಲದಲ್ಲಿ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗ್ತಾ ಇದೆ. 10 ತಾಲೂಕಿನ ಶಾಲೆಗಳು, ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇದ್ರೆ ಬೆಳಗಾವಿ, ಖಾನಾಪುರ, ಕಿತ್ತೂರು, ಬೈಲಹೊಂಗಲದಲ್ಲಿ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಕಳೆದ 1 ವಾರದಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅನೇಕ ಅವಾಂತರಗಳು ಎದುರಾಗ್ತಾ ಇದೆ. ಹೀಗಾಗಿ ಮಳೆಯಲ್ಲಿ ವಿದ್ಯಾರ್ಥಿಗಳು ಸಿಲುಕಿ ಮತ್ತಷ್ಟು ಅವಾಂತರಗಳಿಗೆ ಕಾರಣ ಆಗಬಾರದು ಅಂತ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲೆಗಳಿಗೆ ಬೆಳಗಾವಿ ಜಿಲ್ಲಾಡಳಿತ ರಜೆ ಘೋಷಣೆಯನ್ನ ಮಾಡಿ ಆದೇಶ ಹೊರಡಿಸಿದೆ. ಇನ್ನು ಅದೇ ರೀತಿಯಾಗಿ ಬೆಳಗಾವಿ, ಖಾನಾಪುರ, ಕಿತ್ತೂರು, ಬೈಲಹೊಂಗಲದಲ್ಲಿ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಎಲ್ಲಿ ನೀವು ಹಾಳು ಮಾಡುವಾರಿ ಯಾಕ್ರಿ ಮಟ್ಟಿಗೆ ಅಲ್ಲಿ ಅಭಿಷೇಕ ಕೊಡುವಾರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಒಂದೆಡೆ ನಿರಂತರವಾಗಿ ಆಗ್ತಿರುವಂತಹ ಮಳೆ, ಮತ್ತೊಂದೆಡೆಯಲ್ಲಿ ಪ್ರವಾಹದಂತಹ ಪರಿಸ್ಥಿತಿ, ಇದೆಲ್ಲವನ್ನ ಎದುರಿಸೋದಕ್ಕೆ ಅಂತ ಜಿಲ್ಲಾಡಳಿತ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ, ಅದೇ ರೀತಿಯಾಗಿ ಯಾವ್ಯಾವ ಗ್ರಾಮಗಳಲ್ಲಿ ಪ್ರವಾಹದಂತಹ ಪರಿಸ್ಥಿತಿ ಎದುರಾಗಿದೆ, ನೀವು ಕಂಡಿದ್ದೇನು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ? ಸಂತೋಷ್, ಪಶ್ಚಿಮ ಘಟ್ಟ ಅಂತ ಮಹಾರಾಷ್ಟ್ರದಲ್ಲಿ ಕಳೆದ 4 ವಾರಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಜೊತೆಗೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬಿಟ್ಟು ಬಿಡದೆ ಸುರಿತಿರ್ತಕ್ಕಂಥ ಮಳೆಯಿಂದ ಈಗ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಅಪಾಯದ ಮಟ್ಟ ಮೀರಿ ಈಗ ಉಕ್ಕಿ ಹತ್ತಿರ್ತಕ್ಕಂಥದ್ದು. ಒಂದು ಕಡೆ ನದಿಗಳ ಅಪಾಯದ ಮಟ್ಟ ಮೀರಿ ಉಕ್ಕಿ ಹತ್ತಿರ್ತಕ್ಕಂಥ ಹಿನ್ನೆಲೆ ಆಗಿರ್ಬೋದು, ಜೊತೆಗೆ ನಿರಂತರವಾಗಿ ಆಗ್ತಿರ್ತಕ್ಕಂಥ ಮಳೆಯಿಂದ ಆಗಿರ್ಬೋದು, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಂತೋಷನ ನೋಡೋದಾದರೆ ಮಹಾರಾಷ್ಟ್ರದಿಂದ ಪ್ರಮುಖವಾಗಿ ಬರ್ತಕ್ಕಂಥ ಕೃಷ್ಣಾ ನದಿ ಆಗಿರ್ಬೋದು, ವೇದಗಂಗಾ ಆಗಿರ್ಬೋದು, ದೂದ್ಗಂಗಾ ನದಿ ಆಗಿರ್ಬೋದು, ಈ 3 ನದಿಗಳ ಪಾತ್ರದಲ್ಲಿ ಈಗ ಪ್ರವಾಹದ ಆತಂಕ ಇರ್ತಕ್ಕಂಥದ್ದು. ಯಾಕಂದರೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನಿನ್ನೆವರೆಗೆ ಅಂದರೆ 1,80,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇತ್ತು. ಇವತ್ತಿನ ಒಂದು ನೀರು ಹರಿದು ಬರುವಂಥ ಒಂದು ಪ್ರಮಾಣ ಏನಿದೆ ಅದು 2 ಲಕ್ಷ ಕ್ರಾಸ್ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ವೇದಗಂಗಾ, ದೂದ್ಗಂಗಾ ನದಿಗಳು ಕೂಡ ತನ್ನ ಅಪಾಯದ ಮಟ್ಟ ಮೀರಿ ಹತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮೊದಲಿಗೆ ನಿಪ್ಪಾಣಿ ತಾಲೂಕಿನ ಹುನ್ನರಿಗೆ ಗ್ರಾಮ ಏನಿದೆ, ಕಳೆದ 2 ದಿನಗಳ ಹಿಂದೆ ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗ್ತಾ ಬಂದಿತ್ತು. ಇವತ್ತು ಏನಾದರೆ ಪ್ರಮುಖವಾಗಿ ನೀರು ಗ್ರಾಮಕ್ಕೆ ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿಯ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಆಗ್ತಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ತೋಟಪಟ್ಟಿ ಗ್ರಾಮ ಆಗಿರ್ಬೋದು ಅಥವಾ ನದಿ ಪಾತ್ರದಲ್ಲಿರ್ತಕ್ಕಂಥ ವಸತಿಗಳಿರ್ತಕ್ಕಂಥ ಜನರೇನಿದ್ರೆ ಅವರು ಬೇರೆ ಸ್ಥಳಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಸಂತೋಷ್, ಇನ್ನು ಪ್ರಮುಖವಾಗಿ ಕೃಷ್ಣಾ ನದಿಯ ಪ್ರವಾಹ ತೀವ್ರತೆ ಯಾವಾಗ ಬರುತ್ತೆ ಅಂದರೆ 2,40,000ರಿಂದ 2,80,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬಂದಂಥ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಎಫೆಕ್ಟ್ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಚಿಕ್ಕೋಡಿ, ರಾಯಬಾಗ್ ಆಗಿರ್ಬೋದು, ಬಾಗಲಕೋಟೆ, ಬಿಜಾಪುರ ಈ ಭಾಗದಲ್ಲಿ ಅದರ ತೀವ್ರತೆ ಜೋರಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಚಿಕ್ಕೋಡಿ ಭಾಗದಲ್ಲಿ ಏನಿದೆ ಈಗ ಕೃಷ್ಣಾ ನದಿ ಮತ್ತು ವೇದಗಂಗಾ, ದೂದ್ಗಂಗಾ ನದಿಯಿಂದ ನದಿ ಪಾತ್ರದಲ್ಲಿ ಈಗ ಆತಂಕ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ನದಿ ಪಾತ್ರದಲ್ಲಿ ಇರತಕ್ಕಂಥ ಗ್ರಾಮಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸಂತೋಷ್, ಇನ್ನು ಮತ್ತೊಂದು ಕಡೆ ಘಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಘಟಪ್ರಭಾ ನದಿ ಅಂದರೆ ಜಲಾಶಯದವರೆಗೂ ಕೂಡ ಒಂದು 40,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಆದರೆ ಘಟಪ್ರಭಾ ನದಿಯಿಂದ 80% ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯ ಪ್ರತಿನಿತ್ಯ 10,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದು ಗೋಕಾಕ್, ಮೂಡಲ್ಗಿ ಬಳಿ ಬಂದು ಇಲ್ಲಿ ಘಟಪ್ರಭಾ ನದಿ ಆಗಿರ್ಬೋದು, ಹಿರಣ್ಯಕೇಶಿ ಆಗಿರ್ಬೋದು, ಮಾರ್ಕಂಡೆ
ನದಿ ಆಗಿರ್ಬೋದು ಮತ್ತು ಬಳ್ಳಾರಿ ನಲ್ಲ ಆಗಿರ್ಬೋದು ಇವು ಬಂದಲ್ಲಿ ಕೂಡೋದ್ರಿಂದ ಈ ಒಂದು ನೀರಿನ ಪ್ರಮಾಣ 55,000 ಕ್ಯೂಸೆಕ್ ಆಗ್ತಾ ಇದೆ. ಇದರಿಂದ ಘಟಪ್ರಭಾ ಏನು ಪ್ರಮುಖವಾಗಿ ಗೋಕಾಕ್, ಮೂಡಲ್ಗಿ ಮತ್ತು ಈ ಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಜೊತೆಗೆ ಪ್ರಮುಖವಾಗಿ ಗೋಕಾಕ್ನ ಕೆಲವು ಏನು ನದಿ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ನೀರು ನುಗ್ಗುವಂತ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಜೊತೆಗೆ ಗೋಕಾಕ್ ನಗರದ ಏನು ದನಗರ ಓಣಿ ಅಂತಂದ್ರೆ ಆ ಓಣಿಯಲ್ಲಿ ಕೂಡ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಇದು ಕೂಡ ಒಂದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಜೊತೆಗೆ ಘಟಪ್ರಭಾ ನದಿಯ ಏನು ಒಳಹರಿವು ಆಗಿರ್ಬೋದು, ಆ ನೀರಿನ ಪ್ರಮಾಣ 1,00,000 ಕ್ಯೂಸೆಕ್ಸ್ನಷ್ಟು ಆದಾಗ ಸಂಪೂರ್ಣವಾಗಿ ಗೋಕಾಕ್, ಹುಕ್ಕೇರಿ ಮತ್ತು ಮೂಡಲ್ಗಿ ಆಗಿರ್ಬೋದು ಮತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಸೇರಿದಂತೆ ಅನೇಕ ತಾಲೂಕುಗಳು ಸಂಪೂರ್ಣವಾಗಿ ಪ್ರವಾಹದ ತುತ್ತಿಗೆ ಒಳಗಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಏನು ಮಲಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಮಲಪ್ರಭಾ ನದಿಯಿಂದ ಕೂಡ ಖಾನಾಪುರದಲ್ಲಿ ಸಾಕಷ್ಟು ಒಂದು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಮಲಪ್ರಭಾ ನದಿ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಅಂತ ಅಪಾಯ ಮಟ್ಟದ ಯಾವುದೇ ರೀತಿಯ ಒಂದು ಏನು ಹಾನಿಗಳು ಉಂಟಾಗಿಲ್ಲ. ಆದರೆ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂತೋಷ್ ಇಲ್ಲಿವರೆಗೆ 30ಕ್ಕೂ ಅಧಿಕ ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ಅದರಲ್ಲೂ ಕೂಡ ಏನು ಘಟಪ್ರಭಾ ನದಿಗೆ 8, ಕೃಷ್ಣಾ ನದಿಗೆ 6, ಜೊತೆಗೆ ವೇದಗಂಗಾ ನದಿಗೆ 6, ಜೊತೆಗೆ ದೂದ್ಗಂಗಾ ನದಿಗೆ 2, ಹಿರಣ್ಯಕೇಶಿ ಮತ್ತು ಏನು ಹಲಾತ್ರಿ ಹಳ್ಳಗಳು ಈ ಎಲ್ಲ ಹಳ್ಳಗಳಿಂದ ಬೆಳಗಾವಿ ಜಿಲ್ಲೆ ಪ್ರಮುಖ ಸೇತುವೆಗಳು ಕೂಡ ಒಂದು ಜಲಾವೃತಗೊಂಡಿದೆ. ಇದರಿಂದ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಏನು ಸಂಚಾರಕ್ಕೆ ಅಡ್ಡಿಯಾಗಿರ್ತಕ್ಕಂಥ, ಯಾಕಂದ್ರೆ ಕುಡ್ಚಿ ಮಿರಜ್ ಸೇತುವೆ ಜಲಾವೃತ ಆಗಿದ್ದರಿಂದ ಏನು ಆ ಭಾಗದಿಂದ ಹೋಗುವಂಥ ಸಂಪರ್ಕ ಬಂದಾಗಿದೆ. ಜೊತೆಗೆ ಕಾಗವಾಡ ಮಾರ್ಗವಾಗಿ ಹೋಗೋದಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು. ಹೀಗಾಗಿ ಸೇತುವೆಗಳು ಜಲಾವೃತಗೊಂಡಿದ್ದರಿಂದ ಒಂದಿಷ್ಟು ಏನು ವಾಹನ ಸಂಚಾರಕ್ಕೂ ಕೂಡ ಒಂದು ಅಡ್ಡಿ ಉಂಟಾಗ್ತದೆ. ಇದರ ಜೊತೆಗೆ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಏನು ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದು ಬೆಳಗಾವಿ, ಖಾನಾಪುರ್, ಬೈಲಹೊಂಗಲ್, ಕಿತ್ತೂರು, ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ್, ಹುಕ್ಕೇರಿ, ಗೋಕಾಕ್ ಮತ್ತು ಮೂಡಲ್ಗಿ ಈ ತಾಲೂಕುಗಳಲ್ಲಿ ಈಗ ಏನು ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜೊತೆಗೆ ಬೆಳಗಾವಿ, ಖಾನಾಪುರ ಮತ್ತು ಕಿತ್ತೂರು ತಾಲೂಕುಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳು ಕೂಡ ಒಂದು ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು 3 ತಾಲೂಕುಗಳಲ್ಲಿ. ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಶಾಲಾ ಕಾಲೇಜುಗಳು ಶೀತಲಾವಸ್ಥೆ ತಲುಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೇತುವೆಗಳು ಮುಳುಗಡೆ ಆಗಿದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಏನು ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಜಿಲ್ಲಾಡಳಿತ ಪ್ರವಾಹ ಪರಿಸ್ಥಿತಿ ಎದುರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ನಿನ್ನೆಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷ್ಣಾ ನದಿ ಭಾಗದಲ್ಲಿ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿದ್ರು. ಇವತ್ತು ಬೆಳಗಾವಿ ಜಿಲ್ಲೆ ಖಾನಾಪುರ ಭಾಗಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡಲಿದೆ. ಈಗಾಗಲೇ ಜಿಲ್ಲಾಡಳಿತ 2 ಹೆಲ್ಪ್ಲೈನ್ಗಳನ್ನು ಓಪನ್ ಮಾಡುವ ಮೂಲಕ ನದಿ ಪಾತ್ರದಲ್ಲಿ ಈಗಾಗಲೇ ಒಂದು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.